ಏನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಯಾವಾಗ ಬರುತ್ತೆ ಗೊತ್ತಾ? ಈ ದಿನದಂದೇ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಅಂತ ಇಲ್ಲಿ ಅಧಿಕೃತವಾಗಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಆ ಒಂದು ಮಾಹಿತಿ ಕೂಡ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ, ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ 2 ದೊಡ್ಡ ಸಿಹಿ ಸುದ್ದಿ. ಇನ್ ಮುಂದೆ ಅಕ್ಕಿ ಜೊತೆಗೆ ಈ ಎಲ್ಲ ವಸ್ತುಗಳನ್ನು ಕೂಡ ಕೊಡ್ತಾರಂತೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ಉಚಿತವಾಗಿ ಅದನ್ನು ನೋಡೋಣ. ಇನ್ನು ಚಿನ್ನಕ್ಕೆ ಗುನ್ನ ಅಂತ ಹೇಳೋ ರೀತಿ ಬಂಗಾರದ ಮೇಲೆ ಆಮದು ಸುಂಕ 15%. ಬಂಗಾರ ಬೆಳ್ಳಿ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಹಾಗಾದ್ರೆ ಚಿನ್ನ 1 ವರ್ಷ ಖರೀದಿ ಮಾಡಬಾರ್ದಾ? ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಮನವಿ ಮಾಡಿದ್ರು, 1 ವರ್ಷಗಳ ಕಾಲ ಚಿನ್ನಗಳನ್ನ ಖರೀದಿ ಮಾಡಬೇಡಿ, ಬಂಗಾರ ಖರೀದಿ ಮಾಡಬೇಡಿ ಅಂತ. ಇದರ ಹಿಂದೆ ಇರೋ ಕಾರಣ ಕೂಡ ಈಗ ಗೊತ್ತಾಗಿದೆ. ಇನ್ನು ಮುಂದೆ 5 ಅಲ್ಲ 6 ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಸರ್ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದ್ರೆ 6ನೇ ಗ್ಯಾರಂಟಿಯಿಂದ ಯಾರಿಗೆಲ್ಲ ಪ್ರಯೋಜನ ಸಿಗಲಿದೆ, 6ನೇ ಗ್ಯಾರಂಟಿ ಆದ್ರೂ ಯಾವುದು, 6ನೇ ಗ್ಯಾರಂಟಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಗ್ತಾ ಇದೆ. ಇನ್ನು ಮತ್ತೆ ಲಾಕ್ಡೌನ್ ಅಂತ ನಿಯಮಗಳು ಜಾರಿಗೆ ಬರುತ್ತಾ? ಇದಕ್ಕಂದ್ರೆ ನರೇಂದ್ರ ಮೋದಿಜಿ ಅವರು 2ನೇ ಬಾರಿ ಮತ್ತೊಮ್ಮೆ ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕ ನಡೆಸಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡುವ ನಿಯಮಗಳನ್ನು ಜಾರಿಗೆ ತರಬೇಕು. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಬೇಕು, ಬಂಗಾರ 1 ವರ್ಷ ಖರೀದಿ ಮಾಡಬಾರ್ದು. ಈ ತರ ಒಟ್ಟು 8 ದೊಡ್ಡ ಘೋಷಣೆಗಳನ್ನ ಮಾಡಿದ್ದಾರೆ, ಅಂದ್ರೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇದೆ. ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ದಯವಿಟ್ಟು ಕೊಡಿ. ನಿಮಗೆ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ ವೀಕ್ಷಕರೇ? ಎದಕ್ಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಮಾಡಬೇಕು. ಎದಕ್ಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಾ ಇದೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ. ವೀಕ್ಷಕರೇ ನೋಡಿ, ಈಗ 2 ಕಂತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟು 4,000 ರೂಪಾಯಿ ಹಣ ಈಗ ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದು ಜಮೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ, ನಾವೇನು ನಿಮಗೆ ಸುಳ್ಳು ಕೂಡ ಹೇಳ್ತಾ ಇಲ್ಲ ವೀಕ್ಷಕರೇ. 10 ದಿನದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ವರ್ಗಾವಣೆ ಮಾಡ್ತೀವಿ. ಅಂದ್ರೆ ಇದೇ ಒಂದು 10 ದಿನದಲ್ಲಿ 2 ಬಾಕಿ ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡ್ತೀವಿ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 2 ತಿಂಗಳದ್ದು ಹಣ ಕೊಡ್ತೀವಿ ಅಂತ ಒಂದು ಭರವಸೆ, ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ಏನಂತ ಹೇಳಿದ್ದಾರೆ ಅಂತ ನೀವು ಕೇಳೋದಾದ್ರೆ ನೋಡಿ, ಮಾರ್ಚ್ ತಿಂಗಳದ್ದು ಗೃಹಲಕ್ಷ್ಮಿ ಹಣ 4 ರಿಂದ 5 ದಿನದಲ್ಲಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಮಹಿಳಾ ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಏಪ್ರಿಲ್ ತಿಂಗಳ ಹಣ ಕೂಡ ಮುಂದಿನ 8 ರಿಂದ 10 ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಈಗ ನೋಡಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಬರುತ್ತೆ ಅಂದ್ರೆ ನಿಮಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ, ಈ ಒಂದು ಪ್ರಶ್ನೆ ಕೂಡ ಬರುತ್ತಲ್ಲ. ಸೊ ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ರು, ಸರ್ ನಮಗೆ ಫೆಬ್ರವರಿದ್ದು ಬಂದಿಲ್ಲ, ಜನವರಿದ್ದು ಬಂದಿಲ್ಲ ಅಂತ. ಆದ್ರೆ ಇಲ್ಲಿ ಮೇಡಮ್ ಅವರು ಒಮ್ಮಕ್ಲೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತಾನು ಕೂಡ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ನೋಡಿ ವೀಕ್ಷಕರೇ, ನೀವು DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. DBT ಆಪ್ ಅಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಎಷ್ಟು ಕಂತು ರಿಲೀಸ್ ಆಗಿದೆ, ನಿಮಗೆ ಅಕೌಂಟ್ಗೆ ಹಣ ಯಾವಾಗ ಬಂದಿದೆ, ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗುತ್ತೆ. ಸರ್ಕಾರದಿಂದ ಪ್ರತಿಯೊಂದು ಬಾಕಿ ಕಂತು ಹಣವನ್ನ ಜಮೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಕೌಂಟ್ಗೆ ಬಾಕಿ ಹಣ ಜಮೆ ಆಗುತ್ತೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ನೀವು ಬ್ಯಾಂಕ್ ನ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೊಳ್ಳಿ. ಅದರಲ್ಲಿ ಎಂಟ್ರಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹಣ ಯಾವಾಗ ಬಂದಿದೆ ಅಂತ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ನೋಡಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಜಮೆ ಆದ ಬಳಿಕ ಮೇ ತಿಂಗಳದ್ದು ಹಣ ಕೂಡ ನಿಮಗೆ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲಾ ಒಂದು ಗೃಹಲಕ್ಷ್ಮಿಗೂ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಗುಡ್ ನ್ಯೂಸ್ ಕೂಡ ಇದೆ ರಾಜ್ಯ ಸರ್ಕಾರದಿಂದ. ಅದೇನಪ್ಪಾ ಅಂದ್ರೆ BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ ಮುಂದೆ ಅಕ್ಕಿ ಜೊತೆಗೆ 2 kg ರಾಗಿ ಕೂಡ ಕೊಡ್ತೀವಿ ಅಂತ ಇಲ್ಲಿ ಒಂದು ಘೋಷಣೆ ಆಯಾ ಕರ್ನಾಟಕ ಕಾಂಗ್ರೆಸ್ ಅಂದ್ರೆ INC ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ. ಒಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಗಿ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಮುಂದಿನ ತಿಂಗಳಿನಿಂದ, ಜೂನ್ ತಿಂಗಳಿನಿಂದ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅಕ್ಕಿ ಬದಲಾಗಿ ಏನೆಲ್ಲ ಸಿಗುತ್ತೆ? ಒಂದು ಕಡೆಗೆ ಕೇಂದ್ರ ಸರ್ಕಾರದ ಅನ್ನಭಾಗ್ಯ, PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ,
ಅಲ್ಲಿ ನಿಮಗೆ ಅಕ್ಕಿ ಸಿಗುತ್ತೆ 5 ಕೆಜಿ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಇನ್ ಮುಂದೆ ಜೂನ್ ತಿಂಗಳಿಂದ ಕೊಡಲ್ಲ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇಂದಿರಾ ಕಿಟ್ ನಲ್ಲಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಅಕ್ಕಿ ಬದಲಾಗಿ ಕೊಡ್ತಾರೆ. ಆದ್ರೆ ನಿಮಗೆ ಅಕ್ಕಿ ಕೂಡ ಕೊಡ್ತಾರೆ ಕೇಂದ್ರದ ಪಾಲದ್ದು, ಅಂದ್ರೆ ಕೇಂದ್ರ ಪಾಲದ್ದು ನಿಮಗೆ ಅಕ್ಕಿ ಸಿಗುತ್ತೆ. ಕರ್ನಾಟಕ ಸರ್ಕಾರದ ಪಾಲದ್ದು ನಿಮಗೆ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ ವೀಕ್ಷಕರೇ. ಇನ್ನು ಅಕ್ಕಿ ಜೊತೆಗೆ ಇಲ್ಲಿ ನೋಡಿ ರಾಗಿ ಕೂಡ ಕೊಡ್ತೀವಿ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಇಲ್ಲಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ವಸ್ತು ಮತ್ತು ರಾಗಿ ಕೂಡ ಕೊಡ್ತಾರ. ಅಂದ್ರೆ ಹೆಸರು ಕಾಳಿನ ಬದಲಾಗಿ ಏನಾದ್ರೂ ರಾಗಿ ಕೊಡಬಹುದಾ, ಅಥವಾ ಹೆಸರು ಕಾಳಿನ ಒಂದು ಲೆವೆಲ್ ಅಲ್ಲಿ ಅಂದ್ರೆ ಹೆಸರು ಕಾಳಿನ ರೇಂಜ್ ಅಲ್ಲಿ ಪೋಷನ್ ಅಲ್ಲಿ ರಾಗಿ ಕೊಡ್ತಾರಾ? ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಅಂತೂ ಇನ್ನೂ ಬಂದಿಲ್ಲ. ಸೊ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಕೈಗೆ ಇಂದಿರಾ ಕಿಟ್ ಕೂಡ ಬರುತ್ತೆ, ಅಕ್ಕಿ ಬದಲಾಗಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಜೂನ್ ತಿಂಗಳಲ್ಲಿ ಗೊತ್ತಾಗುತ್ತೆ. ಇದು ಒಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ 75 ವರ್ಷ ಮೇಲ್ಪಟ್ಟ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸೋ ಅನ್ನ ಸುವಿಧಾ ಯೋಜನೆ ಕೂಡ ಜಾರಿಯಲ್ಲಿದೆ. ನಿಮ್ಮ ಮನೆಯಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯರು ಇದ್ರೆ, ಹಿರಿಯ ನಾಗರಿಕರಿದ್ರೆ, 75 ವರ್ಷ ಮೇಲ್ಪಟ್ಟವರು ಅಂತವರು ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಪಡಿತರವನ್ನ ಕೊಡಲಾಗುತ್ತೆ. ಈಗ ಬನ್ನಿ ವೀಕ್ಷಕರೇ, ಭಾರತದ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನರೇಂದ್ರ ಮೋದಿಜಿಯವರ, ಪ್ರಧಾನಿ ಮೋದಿಯವರ ಹೇಳಿಕೆ, ಚಿನ್ನವನ್ನ 1 ವರ್ಷ ಖರೀದಿ ಕೈಬಿಡಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಮದುವೆ ಇರಲಿ, ಯಾವುದೇ ಶುಭ ಸಮಾರಂಭಗಳಿರಲಿ, ಚಿನ್ನದ ಬಗ್ಗೆ ಸದ್ಯಕ್ಕೆ ಮೋಹ ಬೇಡ. ಚಿನ್ನ ಖರೀದಿ ಮಾಡೋದ್ರಿಂದ ಭಾರತಕ್ಕೆ ಏನು ನಷ್ಟ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ನಾವು ಚಿನ್ನ ಖರೀದಿ ಮಾಡಿದ್ರೆ ಸರ್ಕಾರ ಚಿನ್ನ ನಮಗೆ ಕೊಡುತ್ತಲ್ಲ ಅಂಗಡಿಗಳಿಗೆ, ಆ ಬಂಗಾರ ಬರೋದು ವಿದೇಶಿಗಳಿಂದ ನಾವು ಬಂಗಾರವನ್ನ ಆಮದು ಮಾಡ್ಕೊಳ್ಬೇಕು. ನಾವು ಡಾಲರ್ಸ್ ಅಲ್ಲಿ ಹಣವನ್ನ ಕೊಡಬೇಕು. ಡಾಲರ್ಸ್ ಅಲ್ಲಿ ಹಣ ಕೊಟ್ಟರೆ ಬಂಗಾರದ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೊರತು ನಮ್ಮ ರುಪಿ ವ್ಯಾಲ್ಯೂ ಏನಿದೆ ನೋಡಿ, ನಮ್ಮ ರೂಪಾಯಿ ಮೌಲ್ಯ ಕುಸಿತೆ. ಅಂದ್ರೆ ಬಂಗಾರದ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಹೀಗಾಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಹೀಗಾಗಿ ಇದನ್ನ ತಪ್ಪಿಸ್ಬೇಕಂದ್ರೆ ಕಚ್ಚಾ ತೈಲ ಕೂಡ ನಾವು ಕಡಿಮೆ ಬಳಕೆ ಮಾಡಬೇಕು, ಅಡುಗೆ ಎಣ್ಣೆ ಕಡಿಮೆ ಬಳಕೆ ಮಾಡಬೇಕು, ಮತ್ತೆ ಇಲ್ಲಿ ಬಂಗಾರ ಬೆಳ್ಳಿ ಕೂಡ ನಾವು ಕಡಿಮೆ ಬಳಸಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ರು. ಇದರ ನಂತರ ಬಂಗಾರ ಜನರು ಖರೀದಿ ಮಾಡಿಲ್ಲ ಅಂದ್ರೆ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ನರೇಂದ್ರ ಮೋದಿಜಿಯವರು ಮೊದಲು ಭಾಷಣದಲ್ಲಿ ಮನವಿ ಮಾಡಿದ್ರು. ನಂತರ ಎರಡನೇದಾಗಿ ಈಗ ಆಮದು ಸುಂಕವನ್ನ 15% ಏರಿಕೆ ಮಾಡಿದ್ರು. 15% ಏರಿಕೆ ಮಾಡಿದ ಬೆನ್ನಲ್ಲೇ ಚಿನ್ನ ಬೆಳ್ಳಿ ಮಾರ್ಕೆಟ್ ರಾಕೆಟ್ ವೇಗ ಪಡೆದುಕೊಂಡಿದೆ ವೀಕ್ಷಕರೇ. ಅಂದ್ರೆ ನೋಡಿ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು, ಬೆಳ್ಳಿ 3 ದಿನದಲ್ಲಿ 40 ರಿಂದ 70 ಸಾವಿರ ರೂಪಾಯಿಗೆ ಏರಿಕೆ ಆಗಿದೆ. 2,50,000 ರೂಪಾಯಿದ್ದು ದಿಢೀರ್ ಅಂತ ಈಗ 3,10,000 ರೂಪಾಯಿ ಆಗಿದೆ. ಅಂದ್ರೆ ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗಿದೆ ಅಂತಾನು ಕೂಡ ನಾವಿಲ್ಲಿ ಹೇಳ್ಬಹುದು ವೀಕ್ಷಕರೇ. ಆಮದು ಸುಂಕ ಏರಿಕೆ ಮಾಡಿರೋ ಕಾರಣ ಬರೋಬ್ಬರಿ 15% ಏರಿಕೆ ಮಾಡಿದಾರಲ್ಲ, ಒಂದು ಬೆಳ್ಳಿ ಬೆಲೆ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಬರೋಬ್ಬರಿ ಒಂದು ದಿನ 20,000 ರೂಪಾಯಿ ಬೆಳ್ಳಿ 1 ಕೆಜಿ ಮೇಲೆ ಏರಿಕೆ ಆಗಿರುವಂತದ್ದು. 2,90,000 ರೂಪಾಯಿದ್ದು 3,10,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ಇನ್ನು ಬಂಗಾರದ ಕತೆ ಏನು ಅಂತ ನೀವು ಕೇಳೋದಾದ್ರೆ ನೋಡಿ, 1,51,000 ರೂಪಾಯಿದ್ದು ದಿಢೀರ್ ಅಂತ ಈಗ 1,62,000 ರೂಪಾಯಿ ಆಗಿದೆ. ಹತ್ತತ್ರ 9 ರಿಂದ 10,000 ರೂಪಾಯಿ 10 ಗ್ರಾಮ್ ಮೇಲೆ ಏರಿಕೆ ಆಗಿದೆ. 1 ಗ್ರಾಮ್ ಮೇಲೆ 1,000 ರೂಪಾಯಿ ಏರಿಕೆ ಆಗಿದೆ ಬಂಗಾರದ ಬೆಲೆ. ಇತಿಹಾಸದಲ್ಲೇ ಬಂಗಾರ ಮತ್ತೆ ರಾಕೆಟ್ ವೇಗ ಪಡೆದುಕೊಳ್ತಾ ಇದೆ. ಇದೇ ತರ ಮುಂದುವರೆದ್ರೆ 2 ಲಕ್ಷ ರೂಪಾಯಿ ದಾಟಬಹುದು, ಬೆಳ್ಳಿ 4 ಲಕ್ಷ ರೂಪಾಯಿನೂ ದಾಟಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ನೋಡಿ, ಬಂಗಾರ ಬೆಲೆ ಇಳಿಕೆ ಆದ್ರೆ ಜನರು ಹೆಚ್ಚು ಖರೀದಿ ಮಾಡಲು ಮುಗಿ ಬೀಳ್ತಾರೆ. ಆಮದು ಸುಂಕ ಏರಿಕೆ ಮಾಡಿದ್ರೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಆಗ ಜನರು ಬಂಗಾರ ಖರೀದಿ ಮಾಡೋದನ್ನ ಹಿಂದೆಟ್ಟು ಹಾಕ್ತಾರೆ. ಇದರಿಂದಾಗಿ ಬಂಗಾರ ಖರೀದಿಗೆ ಒಂದು ಲಿಮಿಟೇಷನ್ ಬೀಳುತ್ತೆ. ಇದರಿಂದಾಗಿ ನಮ್ಮ ಭಾರತೀಯ ಫಾರಿನ್ ಎಕ್ಸ್ಚೇಂಜ್ ಏನಿದೆ, ನಾವು ಬಂಗಾರ ಖರೀದಿ ಮಾಡಿಲ್ಲ ಅಂದ್ರೆ ಬಂಗಾರ ನಾವು ಆಮದು ಮಾಡಿಕೊಳ್ಳಲ್ಲ. ಆಮದು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಭಾರತದ ಫಾರಿನ್ ರಿಸರ್ವ್ ಸೇವ್ ಆಗುತ್ತೆ. ಇದರಿಂದಾಗಿ ನಮ್ಮ ಭಾರತೀಯ ವಿದೇಶಿ ಬಂಡವಾಳ ಉಳಿಯುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಕೊನೆಯದಾಗಿ 6ನೇ ಗ್ಯಾರಂಟಿ ಅಂತಾನು ಕೂಡ DCM DK ಶಿವಕುಮಾರ್ ಸರ್ ಅವರು ಘೋಷಣೆಯಲ್ಲಿ ಮಾಡಿದ್ದಾರೆ. ಅಂದ್ರೆ ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಇದು ಬೆಂಗಳೂರಿಗೆ DCM ಅವರು ಕೊಟ್ಟಿರೋ 6ನೇ ಗ್ಯಾರಂಟಿ ಅಂತ ಹೇಳ್ಬಹುದು. ಹೊಸ ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇದೆ. ಇದರಿಂದ ಲಕ್ಷಾಂತರ ಜನರಿಗೆ ಅನುಕೂಲವಾಗುತ್ತೆ. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು. ಅಂದ್ರೆ ಈ ಖಾತಾ ನಂಬಿಕೆ ನಕ್ಷೆ ಸೇರಿ ಬೆಂಗಳೂರಿನ ಜನರಿಗಾಗಿ ಈಗಾಗಲೇ ಹಲವಾರು ಯೋಜನೆಗಳನ್ನ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ ವೀಕ್ಷಕ. ಈಗ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬೆಂಗಳೂರಿಗೆ ಸೀಮಿತವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರೋ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬುಧವಾರ 6ನೇ ಗ್ಯಾರಂಟಿಯನ್ನ ಪ್ರಕಟಿಸಲಿದ್ದಾರೆ. ಅಂದ್ರೆ ನೋಡಿ ವೀಕ್ಷಕರೇ, ಈಗ ಬೆಂಗಳೂರಿನಲ್ಲಿ ನಿಮ್ದು ಬಿ ಖಾತಾ ಆಸ್ತಿ ಇದ್ರೆ ಅದಕ್ಕೆ ಎ ಖಾತಾ ಮಾನ್ಯತೆಯನ್ನ ಕೊಡಲಾಗುತ್ತೆ.
ಎ ಖಾತಾ ಮಾನ್ಯತೆ ಸಿಕ್ಕರೆ ಏನಾಗುತ್ತೆ, ಅಂಗೈಯಲ್ಲಿ ನಿಮ್ಮ ಒಂದು ಆಸ್ತಿಗಳನ್ನ ಡಿಜಿಟಲೀಕರಣವನ್ನ ಮಾಡ್ಕೋಬಹುದು. ಹೀಗಾಗಿ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನಿಮ್ಮ ಆಸ್ತಿಗೆ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಬಿ ಖಾತೆಯಿಂದ ಎ ಖಾತಾಗೆ ಕನ್ವರ್ಟ್ ಆಗಬಹುದು. ಈ ಖಾತಾ ಅಂತ 6ನೇ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ ನೋಡಿ, ನರೇಂದ್ರ ಮೋದಿಜಿಯವರು ಲಾಕ್ಡೌನ್ ಅಂತ ಮಾತುಗಳನ್ನ ಆಡ್ತಾ ಇದ್ದಾರಾ ಅಥವಾ ಮತ್ತೆ ಒಂದು ಹೊಸ ನಿಯಮಗಳನ್ನ ಜಾರಿಗೆ ತರ್ತಾರ? ನೋಡಿ, ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಬಳಕೆ ಮಾಡಬೇಕು, ಕಚ್ಚಾ ತೈಲ ಬಳಕೆ ನಾವು ಕಡಿಮೆ ಮಾಡಬೇಕು ಅಂತ ಇಲ್ಲಿ ನರೇಂದ್ರ ಮೋದಿಜಿಯವರು, ಪ್ರಧಾನಿ ಮೋದಿಯವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ನಿರೀಕ್ಷೆ ಕೂಡ ಇದೆ. ನೋಡಿ, ಯಾವ ತರ ಬಂಗಾರ ಬೆಳ್ಳಿ ನಾವು ಕಡಿಮೆ ಬಳಸಬೇಕು, ಸದ್ಯಕ್ಕೆ ಬಳಸಬೇಡಿ ಅಂತ ಹೇಳಿದ್ರು, ಆಮದು ಸುಂಕ ಏರಿಕೆ ಮಾಡಿದ್ರು, ಬೆಲೆ ಏರಿಕೆ ಮಾಡಿದ್ರು. ಅದೇ ತರ ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಬಳಕೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆ ಮಾಡೋದು ಮಾತ್ರವಲ್ಲದೆ ನಿಯಮಿತವಾಗಿ ಬಳಸಬೇಕು ಅಂತಾನು ಕೂಡ ಹೇಳಿದ್ದಾರೆ. ಇನ್ನು ವಿಡಿಯೋ ಕಾಲ್ ಕಾನ್ಫರೆನ್ಸಿಂಗ್ ಮತ್ತೆ ಆನ್ ಆಗಲಿದೆ. ಅಂದ್ರೆ ಆ ಕೊರೋನಾ ಸಮಯದಲ್ಲಿ ಎಲ್ಲರೂ ಕೂಡ ಮನೆಯಿಂದಲೇ ಮೊಬೈಲ್ ಅಲ್ಲಿ ಆನ್ಲೈನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು, ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ರು. ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕವೇ ನಡೆಸ್ತಾ ಇದ್ವಿ ನಾವು ಕೊರೋನಾ ಟೈಮ್ ಲಾಕ್ಡೌನ್ ಸಮಯದಲ್ಲಿ. ಈಗಲೂ ಕೂಡ ಅದೇ ತರ ನೀವೆಲ್ಲರೂ ಕೂಡ ತಯಾರಿ ಮಾಡ್ಕೋಬೇಕು. ಅಂದ್ರೆ ಇದನ್ನ ನಾವು ಮತ್ತೆ ನಮ್ಮ ಒಂದು ಲೈಫಲ್ಲಿ ರೂಢಿ ಮಾಡ್ಕೋಬೇಕು ಸದ್ಯಕ್ಕೆ ಅಂತ ಒಂದು ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಕೂಡ ನರೇಂದ್ರ ಮೋದಿಜಿ ಅವರು ಕೊಟ್ಟಿರುವಂತದ್ದು. ವೀಕ್ಷಕರೇ, ಇದೆಲ್ಲ ನೋಡಿದ್ರೆ ಮತ್ತೆ ಏನಾದ್ರೂ ಹೊಸ ನಿಯಮಗಳು ಭಾರತಕ್ಕೆ ಜಾರಿ ಆಗುತ್ತಾ? ನೋಡಿ, ಕಚ್ಚಾ ತೈಲ ಮತ್ತೆ ನಮ್ಮ ಭಾರತದ ಫಾರಿನ್ ರಿಸರ್ವ್ ಏನಿದೆ, ವಿದೇಶಿ ಬಂಡವಾಳ ನಿಯಮಗಳೇನಿದೆ, ಅದರಲ್ಲಿ ಸ್ವಲ್ಪ ಚೇಂಜ್ ಆಗ್ಬಹುದು. ಮತ್ತೆ ಏನಾದ್ರೂ ಹೊಸ ರೂಲ್ಸ್ಗಳು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಆಗಿರ್ಬೋದು, ಕಚ್ಚಾ ತೈಲ ಬೆಲೆ ಬಗ್ಗೆ ಆಗಿರ್ಬೋದು. ಈಗ ನೋಡಿ, ಪೆಟ್ರೋಲ್ ಬಾಟಲ್ಸ್ ಗಳಲ್ಲಿ ಕೊಡಲ್ಲ ಅಂತ ಹೊಸ ನಿಯಮವನ್ನು ತರಲಾಗಿದೆ. ಜಾಗತಿಕ ಅಮೆರಿಕ ಇರಾನ್ ಯುದ್ಧ ಭಾರತದ ಮೇಲೆ ಭಾರಿ ಹೊರೆ ಆಗ್ತಾ ಇದೆ. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಮುಂದಿನ ಬರೋ ದಿನಗಳಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.